ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 32ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 33 ಶುರು ಮಾಡೋಣ. ಚಲಪತಿಯವರು ಪೂರ್ಣಿಮಾ ಜೊತೆ ಮಾತನಾಡುತ್ತಿರುವುದು ನೋಡಿದ ನೀಲ್, ತಾತ ಏನು ಮಾತಾಡ್ತಿದ್ದಾರೆ ಎಂದು ಅವರನ್ನೇ ನೋಡುತ್ತಾ ನಿಂತ. ಪೂರ್ಣಿಮಾ ತಾತನ ಕೈ ಮೇಲೆ ಕೈ ಇಟ್ಟು ಮಾತು ಕೊಡೋದು ನೋಡಿ, ಎಲ್ಲ ಇವಳ ತಾತನ ಮುಂದೇನು ತನ್ನ ಡ್ರಾಮಾ ಶುರು ಹಚ್ಕೊಂಡ್ಲು ಅನ್ಸತ್ತೆ. ನೀನು ಎಷ್ಟೇ ಡ್ರಾಮಾ ಮಾಡಿದ್ರು, ಮೊಸಳೆ ಕಣ್ಣೀರು ಹಾಕಿದ್ರೂ ಉಳಿದವರೆಲ್ಲ ಕರಗಬಹುದು, ಆದರೆ ಈ ನೀಲ್ ಯಾವುದೇ ಕಾರಣಕ್ಕೂ ಕರ್ಕೋದಿಲ್ಲ. ನೋಡ್ತಾ ಇರು, ಆದಷ್ಟು ಬೇಗ ನಾನು ಕೊಡೋ ಟಾರ್ಚರ್ಗೆ ನೀನೇ ಈ ಮನೆ ಬಿಟ್ಟು ಓಡಿ ಹೋಗಬೇಕು. ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ನೀಲ್ ಭಾರದ್ವಾಜ್ನೇ ಅಲ್ಲ ಎಂದು ತನ್ನ ರೂಮಿಗೆ ಹೋದ. ಪೂರ್ಣಿಮಾ ಮಾತು ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷವಾಗಿತ್ತು. ಈಗ ನನಗೆ ನೆಮ್ಮದಿ ಆಯಿತು ಪುಟ್ಟಿ ಎಂದರು ಸಂತೋಷದಿಂದ ಕಣ್ಣೀರು ತೊಡೆದು. ಸಂಜೆ ಆಗಿದ್ದರಿಂದ ಚಲಪತಿಯವರು, ಹೋಗ್ಕಂದ, ಹೋಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚು ಎಂದಾಗ, ಸರಿ ತಾತ ಎಂದು ರೂಮಿಗೆ ಕೈಕಾಲು ಮುಖ ತೊಳೆದು ಬರಲು ಹೋದಳು. ಪೂರ್ಣಿಮಾ ತಮ್ಮ ಮನೆಯಿಂದ ಹೋಗುವಾಗ ಹೇಳಿದ ಮಾತೆ ಕಿವಿಯಲ್ಲಿ ಗುಯ್ಗುಡುತ್ತಿತ್ತು ವನಿತಾ ಅವರಿಗೆ. ತನ್ನ ಚಿಕ್ಕಮ್ಮನ ಬಳಿ ಬಂದು ಕೈ ಮುಗಿದು, ಇನ್ಮುಂದೆ ನನ್ನ ನಿಮ್ಮ ಸಂಬಂಧ ಇವತ್ತಿಗೆ ಮುಗಿತು. ಇನ್ಮೇಲಿಂದ ನಾನು ಯಾರೋ ನೀವು ಯಾರೋ, ಇನ್ಯಾವತ್ತೂ ನೀವು ನನ್ನ ನೋಡೋದಕ್ಕೆ ಬರಬೇಡಿ. ನಾನು ಕೂಡ ಇನ್ಯಾವತ್ತೂ ಈ ಮನೆ ಕಡೆ ತಲೆ ಕೂಡ ಹಾಕಿ ಮಲಗಲ್ಲ. ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ಈ ಉಪಕಾರವನ್ನು ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ ಎಂದಿದ್ದು. ವನಿತಾ ಅವರಿಗೆ ಪೂರ್ಣಿಮಾನ ಈ ಹೊಸ ವರಸೆ ಶಾಕ್ ಕೊಟ್ಟಿತ್ತು. ಇವಳು ನಮ್ಮ ಪೂರ್ಣಿನಾ ಎಂದು ಎನಿಸುತ್ತಿತ್ತು. ಅಲ್ಲ, ಆಗಲೇ ಶ್ರೀಮಂತರ ಮನೆ ಹುಡುಗನ ಮದುವೆ ಆದೆ ಅಂತ ಅಹಂಕಾರ ಬಂದ್ಬಿಡ್ತು ಈ ದರಿದ್ರದೊಳಗೆ. ಇಲ್ಲಿದ್ದಾಗ ನಾಯಿ ಥರ ಕುಯ್ಯೋ ಮರ್ರೋ ಅಂತ ಇದ್ದವಳು ಮದುವೆ ಆಗ್ತಿದ್ದ ಹಾಗೆ ಚಿಗುರ್ಕೊಂಡ್ಬಿಟ್ಲು. ಛೇ, ಹಾಳಾದವಳು. ಹೋಗೋಳು ಸುಮ್ಮನೆ ಹೋಗೋದು ಬಿಟ್ಟು ನನಗೂ ನಿಮಗೂ ಇನ್ಮೇಲಿಂದ ಯಾವುದೇ ಸಂಬಂಧ ಇಲ್ಲ ಅಂತ ಇವಳು ಬಾಯಲ್ಲಿ ಹೇಳಿದ್ರೆ, ಈ ವಯ್ಯ ನನಗೂ ಪೂರ್ಣಿಗೆ ಇನ್ಮೇಲಿಂದ ಯಾವ ಸಂಬಂಧ ಇಲ್ಲ ಅಂತ ಬಾಂಡ್ ಪೇಪರ್ ಮೇಲೆ ಸಹಿ ಹಾಕಿಸ್ಕೊಂಡು ಹೋಗ್ತಾನೆ. ಛೇ, ಪೂರ್ಣಿನ ಆಗ ಹೋಗಿ ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡಿ ದುಡ್ಡು ಒಡವೆ ತೊಗೊಳ್ಬೇಕು ಅಂದರೆ ಎಲ್ಲದಕ್ಕೂ ಕಲ್ಲು ಹಾಕ್ತ. ಆ ಪ್ರಭಾಕರ್ ಅವನ ಜೊತೆ ಈ ದರಿದ್ರ ಮುಂಡೆ ಒಬ್ಳು ಎಂದು ಹೊಟ್ಟೆಯಲ್ಲಿನ ಸಂಕಟವನ್ನು ಪೂರ್ಣಿಗೆ ಬೈದು ಕಡಿಮೆ ಮಾಡಿಕೊಳ್ಳುತ್ತಿದ್ದರು. ನಾಳೆನೇ ಈ ಮನೆ ಖಾಲಿ ಮಾಡಿ ನನ್ನ ಹೊಸ ಮನೆಗೆ ಹೋಗಬೇಕು. ಹಾಗೆ ಈ 3 ಲಕ್ಷ ದುಡ್ಡನ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಬೇಕು. ಹಾಗೆ ಶಂಕರ್ ಅವ್ರ ಪೆನ್ಷನ್ ಜೊತೆಗೆ ತಮ್ಮ ವಿಧವಾ ವೇತನ ಸೇರಿ ಅವರ ದಿನನಿತ್ಯದ ಜೀವನಕ್ಕೆ ಯಾವ ತೊಂದರೆಯೂ ಇರಲಿಲ್ಲ. ಈ ವಿಷಯವನ್ನೆಲ್ಲ ಮಗಳಿಗೆ ಹೇಳಬೇಕು ಎಂದು ಅವಳಿಗೆ ಕಾಲ್ ಮಾಡಿದ್ದರು. ಈ ಕಡೆ ಸ್ಮಿತಾ ದಿನಾ ತನ್ನ ಅತ್ತೆ ಜೊತೆ ಜಗಳವಾಡುತ್ತಿದ್ದಳು. ಸುಶಾಂತ್ ಸ್ಮಿತಾಗೆ ಎಷ್ಟೇ ತಿಳಿಸಿ ಹೇಳಿದಳು ಕೇಳುತ್ತಿರಲಿಲ್ಲ. ಅವಳೊಂದು ಥರ ನಾಯಿ ಬಾಲ ಇದ್ದ ಹಾಗೆ. ಅದರ ಬಾಲ ಯಾವತ್ತೂ ನೆಟ್ಟಗಾಗುವುದಿಲ್ಲವೋ ಹೇಗೆ ಇವಳು ಹಾಗೇ ಇದ್ದಳು. ಸ್ಮಿತಾ ಮತ್ತು ಸುಶಾಂತ್ ಮದುವೆಯಾಗಿ ತಿಂಗಳು ಮೇಲಾದರೂ ಇವರ ಸಂಸಾರ ಇನ್ನೂ ಶುರು ಆಗಿರಲಿಲ್ಲ. ಸ್ಮಿತಾ ಎಷ್ಟೇ ತಳುಕು ಬಳಕಿನಿಂದ ಅವನ ಮುಂದೆ ಬಂದರೂ ತಾನಾಗೇ ತಾನು ಮೇಲ್ಬಿದ್ದು ಅವನ ಹತ್ತಿರ ಆಗೋದಕ್ಕೆ ಪ್ರಯತ್ನ ಪಟ್ಟು ಸೋತು ಹೋಗಿದ್ದಳು. ಅವಳಿಗೀಗ ಸುಶಾಂತ್ನ ಯಾಕಾದರೂ ಮದುವೆ ಆದೆನೋ ಎಂದು ಎನಿಸುತ್ತಿತ್ತು. ಸುಶಾಂತ್ ಕೂಡ ಇದರಿಂದ ಭಿನ್ನವಾಗಿರಲಿಲ್ಲ. ಅವನು ಕೂಡ ಪಶ್ಚಾತ್ತಾಪ ಪಡುತ್ತಿದ್ದ. ಪೂರ್ಣಿಮಾ ಅವ್ರ ಮಾತು ಕೇಳಿ ಈ ರಾಕ್ಷಸಿನ ಮದುವೆಯಾಗಿ ತಪ್ಪು ಮಾಡಿಬಿಟ್ಟೆ ಎಂದು ಮನೆಯಲ್ಲಿ ದಿನ ಅತ್ತೆ ಸೊಸೆ ಜಗಳ ಬಿಡಿಸೋದೇ ಆಗಿತ್ತು. ಮನೆಯಲ್ಲಿ ನೆಮ್ಮದಿ ಇರದೇ ಇರೋ ಕಾರಣ ಹೆಚ್ಚು ಸಮಯ ಫ್ಯಾಕ್ಟರಿಯಲ್ಲಿ ಕಳೆದು ದಿನ ತಡರಾತ್ರಿ ಮನೆಗೆ ಬರುತ್ತಿದ್ದ. ಮಗನ ಈ ರೀತಿ ನೋಡಿದ ಹೆತ್ತ ತಾಯಿ ಒಡಲಲ್ಲಿ ಸಂಕಟ ಆಗುತ್ತಿತ್ತು. ಅದಕ್ಕೆ ಸುಶಾಂತ್ ತಂದೆ ತಾಯಿ ಒಂದು ತೀರ್ಮಾನ ಮಾಡಿದರು. ಸುಶಾಂತ್ಗೆ ಇನ್ನೊಂದು ಮದುವೆ ಮಾಡಿಸಬೇಕು ಎಂದು ತೀರ್ಮಾನ ಮಾಡಿ ಹೆಣ್ಣು ಕೂಡ ನೋಡಿಕೊಂಡು ಬಂದಿದ್ದರು. ಸುಶಾಂತ್ಗೆ ಈ ವಿಷಯ ಹೇಳಿದಾಗ ಅವನು ಮೊದಲು ಒಪ್ಪಲಿಲ್ಲ. ಅವರ ಅಪ್ಪ ಅಮ್ಮ, ನೀನು ಒಪ್ಪದೆ ಹೋದರೆ ನಿನ್ನ ಪಾಲಿಗೆ ಅಪ್ಪ ಅಮ್ಮ ಸತ್ರು ಅಂತ ತಿಳ್ಕೊಂಡ್ಬಿಡು ಎಂದು ಹೇಳಿದಾಗ ಅವರು ಆಯ್ಕೆ ಮಾಡಿದ ಹುಡುಗಿಯ ಜೊತೆ ಮದುವೆಯಾಗಲು ಒಪ್ಪಿಕೊಂಡಿದ್ದ. ಹಾಗೆ ಮೊದಲು ಸ್ಮಿತಾಗೆ ಡೈವೋರ್ಸ್ ಕೊಡಬೇಕು ಎಂದು ಲಾಯರ್ನ ಮೀಟ್ ಮಾಡಿ ಕಾಗದ ಪತ್ರಗಳನ್ನು ತಯಾರು ಮಾಡಿಸಿದ್ದ. ಪೂರ್ಣಿಮಾ ಸಂಜೆ ದೀಪ ಹಚ್ಚಿ ಮಂಗಳಮ್ಮನ ಕೋಣೆಗೆ ಬಂದು ರವಿಗೆ ಕಾಲ್ ಮಾಡಿದಳು. ಹಲೋ ಪೂರ್ಣಿಮಾ, ನಾನೇ ಕಾಲ್ ಮಾಡಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಕಾಲ್ ಮಾಡಿದೆ ನೋಡು ಎನ್ನುತ್ತಿದ್ದ ಹಾಗೆ, ಅಣ್ಣ ನನ್ನ ಕ್ಷಮಿಸ್ಬಿಡಿ, ಇವತ್ತು ನನ್ನ ಮದುವೆ ಆಗುತ್ತೆ ಅಂತ ನನಗೇ ಗೊತ್ತಿರಲಿಲ್ಲ. ಎಲ್ಲ ಗಡ್ಬಿಡಿಲಾಗಿತ್ತು. ಅದು ಚಿಕ್ಕಮ್ಮ ಸಾಯ್ತೀನಿ ಅಂತ ನೇಣು ಹಾಕೊಳ್ಳೋದಕ್ಕೆ ಹೋಗಿದ್ರು. ಅದಕ್ಕೆ ನನಗೆ ಬೇರೆ ವಿಧಿ ಇಲ್ಲದೆ ಈ ಮದುವೆ ಆಗಬೇಕಾಗಿ ಬಂತು. ಅಣ್ಣ, ನನಗೊಂದು ವಿಷಯ ಹೇಳು, ಇವತ್ತು ನನ್ನ ಮದುವೆ ಅಂತ ನಿನ್ಗೆ ಯಾರು ಹೇಳಿದ್ದು ಎಂದು ಕೇಳಿದರೆ, ಅದೇ ಭಾರದ್ವಾಜ್ ಅವ್ರ ಕಂಪ್ನಿ ಲೀಗಲ್ ಅಡ್ವೈಸರ್ ಆಗಿರೋ ಪ್ರಭಾಕರ್ ಅವರು ನಿನ್ನೆ ರಾತ್ರಿ ಫೋನ್ ಮಾಡಿ ವಿಷಯ ತಿಳಿಸಿದ್ರು. ಪೂರ್ಣಿಮಾ, ಒಂದು ಮಾತು ಹೇಳ, ನಿನ್ನ ಮತ್ತು ನೀಲ್ ಸರ್ ಜೋಡಿ ಹೇಳಿ ಮಾಡಿಸ್ದಾಗಿದೆ. ಅಷ್ಟು ದೊಡ್ಡ ಶ್ರೀಮಂತರು ನಿನ್ನನ್ನು ಮದುವೆ ಆಗೋದು ಅಂದರೆ ನಿನ್ನ ಪುಣ್ಯನೇ ಸರಿ ಎಂದ ಖುಷಿಯಿಂದ. ಆ ಖುಷಿ ಯಾಕೆ ಕೇಳ್ತೀಯ ಅಣ್ಣ ಎಂದು ತನ್ನ ಮತ್ತು ನೀಲ್ ಮಧ್ಯೆ ನಡೆದ ಮಾತುಕತೆ ಬಗ್ಗೆ ಹೇಳಿದಳು.
ಅವತ್ತು ನಾನು ಮದುವೆ ಆಗಲ್ಲ ಅಂತ ಹೇಳಿ ಬಂದಿದ್ದೆ. ಆದರೆ ನಮ್ಮ ಚಿಕ್ಕಮ್ಮ ತನಗೆ ಬರೋ ದುಡ್ಡು ಮನೆ ಆಸೆಗೆ ನನ್ನನ್ನು ಮಾರಿಬಿಟ್ರು ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಈಗ ನನ್ನ ಮುಂದಿನ ಜೀವನದ ಬಗ್ಗೆ ನೆನೆಸ್ಕೊಂಡ್ರೆ ಭಯ ಆಗತ್ತೆ ಎಂದು ತನ್ನ ಮನಸ್ಸಿನಲ್ಲಿದ್ದ ದುಗುಡವನ್ನು ರವಿಯ ಮುಂದೆ ಹೇಳಿ ಕಣ್ಣೀರಿಟ್ಟಳು. ಅಳ್ಬೇಡ ಪೂರ್ಣಿಮಾ, ಮದುವೆ ಅಂತೂ ಆಗಿ ಹೋಗಿದೆ, ಈಗೇನೂ ಮಾಡೋದಕ್ಕಾಗೋದಿಲ್ಲ. ಆ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡು. ಹಾಗೇನಾದರೂ ನಿನಗೆ ಈ ಸಂಬಂಧನ ಮುಂದುವರ್ಸೋದಕ್ಕೆ ಇಷ್ಟ ಇಲ್ಲ ಅಂದರೆ ಈ ಅಣ್ಣನ ಮನೆ ಬಾಗಿಲು ಸದಾ ನಿನಗಾಗಿ ತೆರೆದಿರುತ್ತೆ. ನಿನಗೇನೇ ಸಮಸ್ಯೆ ಬಂದರೂ ನಾನೊಬ್ಬ ಇದ್ದೀನಿ ಅನ್ನೋದನ್ನು ಮಾತ್ರ ಮರಿಬೇಡ. ಧೈರ್ಯವಾಗಿರು, ಆ ದೇವ್ರು ಎಲ್ಲ ಒಳ್ಳೆಯದೇ ಮಾಡ್ತಾನೆ ಎಂದು ಸಮಾಧಾನ ಮಾಡಿ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ದ. ಪೂರ್ಣಿಮಾ ತಾನು ಮನೆಯಿಂದ ತಂದ ತನ್ನ ತಂದೆ ತಾಯಿ ಫೋಟೋನ ಎಲ್ಲಿ ಹಾಕುವುದು ಎಂದು ಯೋಚನೆ ಮಾಡುತ್ತಾ ನಿಂತಿದ್ದಾಗ ಮಂಗಳಮ್ಮ ಬಂದಿದ್ದರು. ಪುಟಿ, ಏನು ಯೋಚನೆ ಮಾಡ್ತಾ ನಿಂತಿದ್ದೀಯಾ? ಊಟ ಟೈಮ್ ಆಯಿತು, ಬಾ ಎಂದು ಕರೆದುಕೊಂಡು ಹೋದರು. ಆಗ ತಾನೇ ನೀಲ್ ಕೂಡ ತನ್ನ ಆಫೀಸ್ ವರ್ಕ್ ಮುಗಿಸಿ ಊಟಕ್ಕೆ ಬಂದಿದ್ದ. ಮಂಗಳಮ್ಮ ಬಡಿಸುತ್ತೀನಿ ಎಂದು ಹೇಳಿದರೂ ಕೇಳದೆ ನೀಲ್ ಮಂಗಳಮ್ಮನನ್ನು ಕೂರಿಸಿಕೊಂಡು ಒಟ್ಟಿಗೆ ಊಟ ಮಾಡಿದರು. ಚಲಪತಿಯವರಿಗೆ ಮೊಮ್ಮಗನ ಮದುವೆ ಆಯಿತು ಎಂದು 4 ತುತ್ತು ಜಾಸ್ತಿ ಊಟ ಹೊಟ್ಟೆ ಸೇರಿತ್ತು. ನೀಲ್ ಊಟ ಮುಗಿದ ಮೇಲೆ ತಾತನ ಜೊತೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಲು ಹೋದ. ಮಂಗಳಮ್ಮ ಊಟ ಮುಗಿಸಿ ಪಾತ್ರೆಗಳನ್ನೆತ್ತಿಡುವಾಗ ಪೂರ್ಣಿಮಾ ಕೂಡ ಅವರ ಕೆಲಸಕ್ಕೆ ತಾನು ಕೈ ಜೋಡಿಸಿದರು. ಮಂಗಳಮ್ಮ ಎಷ್ಟೇ ಬೇಡ ಎಂದರೂ ಕೇಳದೆ ಕಿಚನ್ ಕ್ಲೀನ್ ಮಾಡಿದಳು. ಮಂಗಳಮ್ಮ ಮನಸ್ಸಲ್ಲೇ ಒಳ್ಳೆ ಹುಡುಗಿ ಎಂದುಕೊಂಡರು. ಚಲಪತಿಯವರು ಇನ್ನೊಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಬರುತ್ತೀನಿ ಎಂದು ಹೇಳಿದ್ದರಿಂದ ನೀಲ್ ವಾಕಿಂಗ್ ಮುಗಿಸಿ ಒಬ್ಬನೇ ಬಂದು ರೂಮ್ ಸೇರಿದ. ಮಂಗಳಮ್ಮನಿಗೆ ಕೆಲಸದಲ್ಲಿ ಸಹಾಯ ಮಾಡಿ ಅವರ ಹಿಂದೆಯೇ ಅವರ ರೂಮಿಗೆ ಮಲಗಲು ಬಂದಾಗ, ಪುಟಿ, ಇಲ್ಯಾಕೆ ಬಂದೆ? ಹೋಗು, ಮೇಲ್ಗಡೆ ನೀಲ್ ರೂಮ್ ಇದೆ, ಅಲ್ಲಿ ಹೋಗಿ ಮಲಗು. ನಾಳೆ ಬೆಳಗ್ಗೆ ಪೂರ್ತಿ ಮನೆಯೆಲ್ಲ ತೋರಿಸ್ತೀನಿ ಎಂದು ಪೂರ್ಣಿಮಾನ ನೀಲ್ ರೂಮಿಗೆ ಬಿಡಲು ಹೋದರು. ನೀಲ್ ಇನ್ನೂ ಮಲಗಿರಲಿಲ್ಲ. ಬೆಡ್ ಮೇಲೆ ಮಲಗಿ ಫೋನ್ ನೋಡುತ್ತಿದ್ದ. ಪೂರ್ಣಿಮಾ, ಇದೇ ನೀಲ್ ರೂಮ್. ಆಗಲೇ ನಿಮ್ಮ ತಂದೆ ತಾಯಿ ಫೋಟೋ ಎಲ್ಲಿ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೆ ಅಲ್ವಾ? ಈಗ ಈ ಫೋಟೋನ ನಿಮ್ಮ ರೂಮಲ್ಲೇ ಹಾಕೋ, ಸರಿನಾ? ಈಗ ನಡಿ, ಹೊತ್ತಾಯಿತು, ಮಲ್ಕೋ ಎಂದು ಹೇಳಿ ರೂಮ್ವರೆಗೂ ಬಿಟ್ಟು ಹೋದರು. ಪೂರ್ಣಿಮಾ ಬಾಗಿಲಲ್ಲೇ ನಿಂತು ಒಳಗಡೆ ಹೇಗೆ ಹೋಗೋದು, ಒಳಗಡೆ ಹೋದರೆ ನೀಲವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಎಂದು ಯೋಚಿಸಿ ಭಯವಾಗಿ ಕಾಲಲ್ಲಿ ನಡುಕ ಶುರುವಾಗಿತ್ತು. ಆದರೂ ಹಾಗೂ ಹೀಗೂ ಧೈರ್ಯ ತಂದುಕೊಂಡು ರೂಮ್ ಒಳಗೆ ನಡೆದಳು. ಒಳಗಡೆ ಯಾರೋ ಬಂದಂತಾಗಿ ಫೋನ್ನಿಂದ ತಲೆ ಎತ್ತಿ ನೋಡಿದಾಗ ಪೂರ್ಣಿಮಾ ನಿಂತಿದ್ದಳು. ಅವಳನ್ನು ನೋಡಿದ್ದೇ ಕೋಪದಿಂದ ಅವಳ ಹತ್ತಿರ ಬಂದು, ಏಯ್, ಯಾಕೆ ಬಂದೆ ನನ್ನ ರೂಮಿಗೆ? ಹೋಗಿ ಆಚೆ ಎಂದು ಹೇಳಿದಾಗ, ಆಚೆ ಹೋಗು ಅಂದರೆ ಎಲ್ಲಿಗೆ ಹೋಗಲಿ ಎಂದಳು ನೀಲ್ನೇ ನೋಡುತ್ತಾ. ಎಲ್ಲಿಗಾದರೂ ಹಾಳಾಗಿ ಹೋಗು, ನನಗೇನು ಎಂದ ಕೋಪದಲ್ಲಿ ಗುರಾಯಿಸುತ್ತ. ಎಲ್ಲಿಗಾದರೂ ಹಾಳಾಗಿ ಹೋಗಲಿ ಅಂತಾನ ನನಗೆ ತಾಳಿ ಕಟ್ಟಿದ್ದು ಎಂದು ಕೇಳಿದರೆ, ಏಯ್, ಯಾಕೆ ನಾಲ್ಗೆ ತುಂಬ ಉದ್ದ ಮಾಡ್ತಿದ್ಯಾ ಎಂದ ಅವಳ ಹತ್ತಿರ ಬಂದು. ತಾತ ವಾಕಿಂಗ್ ಮುಗಿಸಿ ಮಲಗಲು ಹೋಗುವಾಗ ಜೋರಾದ ನೀಲ್ ಧ್ವನಿ ಕೇಳಲು ಅಲ್ಲಿಗೆ ಹೋದರು. ಇಬ್ಬರ ಮಾತುಗಳನ್ನು ಕೇಳುತ್ತಾ ನಿಂತಿದ್ದ ತಾತ ಒಳಗಡೆ ಬಂದರು. ನೀಲ್ ತನ್ನ ತೋರು ಬೆರಳು ತೋರಿಸಿ ಪೂರ್ಣಿಮಾಗೆ ಏನೋ ಹೇಳಲು ಹೋದವನು ತನ್ನ ತಾತ ಬಂದಿದ್ದು ನೋಡಿ ಸುಮ್ಮನಾದ. ನೀಲ್, ಆ ಹುಡುಗಿಗೆ ಆಚೆ ಹೋಗು ಅಂದರೆ ಎಲ್ಲಿಗೆ ಹೋಗಬೇಕು? ಅವಳು ನಿನ್ನ ಹೆಂಡತಿ, ಗಂಡ ಎಲ್ಲಿರ್ತಾನೋ ಅವಳು ಅಲ್ಲೇ ಇರ್ತಾಳೆ, ಅದೇ ನ್ಯಾಯ ಕಣೋ ಎಂದರೆ, ತಾತ ಪ್ಲೀಸ್, ಅವಳಿಗೆ ನನ್ನ ಕಂಡೀಷನ್ಸ್ ಬಗ್ಗೆ ಗೊತ್ತು ತಾನೆ. ಮೊದಲನೇ ಕಂಡೀಷನ್ನೇ ನಾನು ಹೇಳ್ದ ಹಾಗೆ ಕೇಳಬೇಕು ಅಂತ, ಅದಕ್ಕೆ ಅವಳಿಗೆ ಬೇರೆ ರೂಮ್ ವ್ಯವಸ್ಥೆ ಮಾಡಿ ಎಂದ. ನೀಲ್, ನಾನು ಒಪ್ಕೊಳ್ತೀನಿ ನಿನ್ನ ಮೊದಲು ಕಂಡೀಷನ್ನ ನೀನು ಹೇಳಿದ ಹಾಗೆ ಕೇಳಬೇಕು ಅಂತ. ಆದರೆ ಅದೇ ಕಂಡೀಷನ್ನಲ್ಲಿ ನಿನ್ನ ಮದುವೆ ಆದ ಹುಡುಗಿನ ಬೇರೆ ರೂಮಲ್ಲಿ ಇರಿಸ್ಬೇಕು ಅಂತ ಬರ್ದಿಲ್ವಲ್ಲ ಎಂದು ಕೇಳಿದಾಗ, ತಾತ ನೀವೇನು ಹೇಳ್ತಿದ್ದೀರಾ ಎಂದ ಕೋಪದಿಂದ. ಪೂರ್ಣಿಮಾ ಬೇರೆ ರೂಮ್ಗೆ ಹೋಗಲ್ಲ, ಅವಳು ಇಲ್ಲೇ ಇದೇ ರೂಮಲ್ಲೇ ಇರ್ತಾಳೆ, ಆ್ಯಂಡ್ ದಟ್ಸ್ ಫೈನಲ್ ಎಂದು ತೀರ್ಪು ಕೊಟ್ಟರು ಚಲಪತಿಯವರು. ತಾತ, ನೀವು ಹೇಳ್ದ ಹಾಗೆ ಮದುವೆ ಆಗಿದ್ದೀನಿ ತಾನೆ, ಮತ್ತೀಗ ನಾನು ಹೇಳಿದ್ದು ನೀವು ಕೇಳಬೇಕಲ್ವಾ ಎಂದಾಗ, ನೀಲ್, ಇನ್ನಿದ್ರ ಬಗ್ಗೆ ಚರ್ಚೆ ಬೇಡ, ಪೂರ್ಣಿಮಾ ನಿನ್ನ ರೂಮಲ್ಲೇ ಇರ್ತಾಳೆ ಎಂದು ಹೇಳಿ ತಮ್ಮ ರೂಮಿಗೆ ನಡೆದರು. ನೀಲ್ ಅಸಹನೆಯಿಂದ ಆಹ್ ಎಂದು ಕಿರುಚಿ ಮುಷ್ಟಿ ಕಟ್ಟಿ ಬೆಡ್ಗೆ ಗುದ್ದಿದ್ದು ನೋಡಿ ಪೂರ್ಣಿಮಾ ಅವನ ಕೋಪ ಕಂಡು ಉಗುಳು ನುಂಗಿದಳು. ನೀಲ್ ಕೋಪದಿಂದ ಖುದ್ದು ಹೋಗಿದ್ದ. ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ವಾಸ್ನ ಎತ್ತಿ ಬಿಸಾಕಿದ. ಪೂರ್ಣಿಮಾ ಕ್ಷಣ ಭಯ ಬಿದ್ದಳು. ಅವನ ಉಗ್ರ ರೂಪ ಕಂಡು ಎದುಸಿರು ಬಿಡುತ್ತಾ ಬೆಡ್ ಮೇಲೆ ಕೂತು ತನ್ನ ಕೋಪವನ್ನು ಕಂಟ್ರೋಲ್ ಮಾಡಲು ಬೆಡ್ಗೆ ಮತ್ತೆ ಗುದ್ದಿದ ನೀಲ್. ಮರುಕ್ಷಣ ಪೂರ್ಣಿಮಾ ಹತ್ತಿರ ಬರುತ್ತಿದ್ದ ಹಾಗೆ ಅವಳು ಅವನ ಕೋಪ ಕಂಡು ಭಯದಿಂದ ಒಂದು ಹೆಜ್ಜೆ ಹಿಂದೆ ಸರಿದಳು. ನೀಲ್ ತನ್ನ ತೋರು ಬೆರಳು ತೋರಿಸಿ, ತಾತ ಹೇಳಿದ್ರು ಅಂತ ನಿನ್ನ ಇದೇ ರೂಮಲ್ಲಿ ಇರೋದಕ್ಕೆ ಬಿಡ್ತಿದ್ದೀನಿ, ಇಲ್ಲ ಅಂದಿದ್ರೆ ಈಗಲೇ ಈ ಕ್ಷಣನೇ ನಿನ್ನ ಕತ್ತು ಹಿಡಿದು ಆಚೆ ದಬ್ತಿದ್ದೆ ಎಂದ ಹಲ್ಲು ಕಡಿಯುತ್ತ. ನೀಲ್ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಹೋಗಿ ಬೆಡ್ ಮೇಲೆ ಮಲಗಿದ. ಪೂರ್ಣಿಮಾ ಇನ್ನೂ ನಿಂತಲ್ಲೇ ನಿಂತಿದ್ದಳು. ನೀಲ್ ಎದ್ದು ಕೂತು, ಏನು ಮಹಾರಾಣಿಯವರು, ಇಡೀ ರಾತ್ರಿ ನಿಂತಲ್ಲೇ ತಪಸ್ ಮಾಡೋ ಹಾಗೆ ಕಾಣ್ತಿದ್ದೀರಿ, ನೀವು ತಪಸ್ ಮಾಡಿದ್ರು ಆ ದೇವ್ರೇನು ಕೆಳಗಿಳಿದು ಬರಲ್ಲ, ಈಗ ಬಂದು ಬಿತ್ಕೊಳೆ ಎಂದು ಹೇಳಿ ಮಲಗಿದ. ಪೂರ್ಣಿಮಾ ಹೆದರುತ್ತಾ ಒಂದೊಂದೇ ಹೆಜ್ಜೆ ಇಟ್ಟು ಬೆಡ್ ಮೇಲೆ ಮಲಗಲು ಬಂದಳು.
ನೀಲ್ ಮತ್ತೆ ಎದ್ದು ಕೂತು, ಏಯ್ ಏನೇ ಮಾಡ್ತಿದ್ಯಾ? ಹಾಂ, ಈ ಬೆಡ್ ಮೇಲೆ ಮಲಗೋ ಯೋಗ್ಯತೆ ನಿನಗಿಲ್ಲ, ಹೋಗಿ ನೆಲದ ಮೇಲೆ ಬಿದ್ಕೋ ಎಂದಾಗ ಸರಿ ಎಂದು ಬೆಡ್ಶೀಟ್ ತೆಗೆದುಕೊಳ್ಳಲು ನೀಲ್ ಕೋಪದಿಂದ ಅವಳ ಕೈಯಲ್ಲಿದ್ದ ಬೆಡ್ಶೀಟ್ ಕಸಿದುಕೊಂಡು, ಹಾಗೆ ಬಿದ್ಕೋ, ನಾನು ಬೇಡ ಅಂದರೂ ಕುಣ್ಕೊಂಡು ಬಂದು ಮದುವೆ ಆದೆ ಅಲ್ವಾ, ಈಗ ಸುಖ ಅನುಭವಿಸು ಎಂದ ವ್ಯಂಗ್ಯವಾಗಿ ನಗುತ್ತ. ಏನು, ಹಾಗೇನಾ? ಬರೀ ನೆಲದ ಮೇಲೆ ಹೇಗೆ ಮಲಗೋದು ಎಂದು ಗಾಬರಿಯಿಂದ ಕೇಳಲು, ಯಾಕೆ ಮರ್ತು ಹೋಯ್ತಾ ನನ್ನ ಮೊದಲನೇ ಕಂಡೀಷನ್? ನಾನು ಹೇಳಿದ ಹಾಗೆ ಕೇಳೋದು, ಆಮ್ ರೈಟ್ ಎನ್ನಲು ಹ್ಞೂ ಎಂದು ತಲೆ ಆಡಿಸಿದಳು. ಗುಡ್, ಈಗ ಹೋಗಿ ನೆಲದ ಮೇಲೆ ಹಾಗೆ ಬಿದ್ಕೋ ಎಂದು ಹೇಳಿ ಲೈಟ್ ಆಫ್ ಮಾಡಿ ಮಲಗಿದರೆ ಪೂರ್ಣಿಮಾ ಕಣ್ ತುಂಬಿಕೊಂಡು ಬರೀ ನೆಲದ ಮೇಲೆ ತನ್ನ ಸೀರೆಯ ಸೆರಗನ್ನೇ ಮೈತುಂಬ ಹೊದ್ದುಕೊಂಡು ಮಲಗಿದಳು. ಪೂರ್ಣಿಮಾ ತಾನು ಹೇಳಿದ್ದು ಮಾಡಿದ್ದು ಅವನ ಈಗೋಗೆ ಸ್ವಲ್ಪ ಸಮಾಧಾನ ಆಗಿತ್ತು. ಸ್ವಲ್ಪ ಸಮಯದ ಬಳಿಕ ಗಾಢ ನಿದ್ರೆಗೆ ಜಾರಿದ. ಮಾರ್ಬಲ್ ಹಾಕಿದ್ದ ನೆಲ ತಣ್ಣಗೆ ಇತ್ತು. ಅದರ ಮೇಲೆ ಮಲಗುತ್ತಿದ್ದ ಹಾಗೆ ಚಳಿ ಹತ್ತಿ ನಡುಗುತ್ತಿದ್ದಳು. ಎಷ್ಟೇ ಹೊರಳಾಡಿದರೂ ಚಳಿಗೆ ನಿದ್ದೆ ಅವಳ ಹತ್ತಿರವೂ ಸುಳಿಯಲಿಲ್ಲ. ಸುಶಾಂತ್ ಸ್ಮಿತಾಗೆ ಡೈವರ್ಸ್ ಕೊಡಬೇಕು ಎಂದು ತೀರ್ಮಾನ ಮಾಡಿ ಲಾಯರ್ನ ಮೀಟ್ ಮಾಡಿ ಕಾಗದ ಪತ್ರಗಳನ್ನು ತಯಾರು ಮಾಡಿದ. ಇಂದು ಸುಶಾಂತ್ ಫ್ಯಾಕ್ಟರಿಯಿಂದ ಮನೆಗೆ ಬೇಗ ಬಂದಿದ್ದ. ಬೇಗ ಬಂದಿದ್ದು ನೋಡಿ ಸ್ಮಿತಾಗೆ ತುಂಬಾ ಖುಷಿಯಾಗಿತ್ತು. ಇವತ್ತು ಹೇಗಾದರೂ ಮಾಡಿ ಸುಶಾಂತ್ನ ಒಲಿಸ್ಕೊಳ್ಬೇಕು ಎಂದುಕೊಂಡಳು. ಅದಕ್ಕೆ ಬೇಕಾದ ತಯಾರಿಯನ್ನೂ ಮಾಡಿಕೊಂಡಿದ್ದಳು. ಹಿಂದಿನ ದಿನ ಸ್ಮಿತಾ ತನ್ನ ತಾಯಿಗೆ ಕಾಲ್ ಮಾಡಿ ತನ್ನ ಕಷ್ಟ ಹೇಳಿಕೊಂಡಿದ್ದಳು. ಅತ್ತೆ, ಮಾವ, ಗಂಡ ಎಲ್ಲರೂ ತನ್ನನ್ನು ನಿಕೃಷ್ಟವಾಗಿ ಕಾಣುತ್ತಿರುವುದು ಮತ್ತು ಸುಶಾಂತ್ಗೆ 2ನೇ ಮದುವೆ ಮಾಡಲು ಹೆಣ್ಣು ನೋಡಿಕೊಂಡು ಬಂದಿರುವುದಾಗಿ ಹೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಎಷ್ಟೇ ಆಗಲಿ ಹೆತ್ತ ತಾಯಿಯಲ್ಲವೇ, ಮಗಳ ಸಂಕಟ ನೋವು ಕಂಡು ಅವಳಿಗೆ ಒಂದು ಉಪಾಯ ಹೇಳಿಕೊಟ್ಟರು. ಸ್ಮಿತಾ, ನೀನು ಹೀಗೆ ಮಾಡಿದ್ರೆ ಸುಶಾಂತ್ ನಿನ್ನವನಾಗ್ತಾನೆ ಎಂದು ಐಡಿಯಾ ಹೇಳಿದ್ದರು ವನಿತಾ. ಇಂದು ಸ್ಮಿತಾ ತನ್ನ ಅಮ್ಮನ ಬಗ್ಗೆ ಯಾವುದೇ ಕಂಪ್ಲೇಂಟ್ ಹೇಳದೇ ಇದ್ದಿದ್ದು ಸುಶಾಂತ್ಗೆ ಆಶ್ಚರ್ಯ ಆಗಿತ್ತು. ಸ್ಮಿತಾ ತಾನೇ ಖುದ್ದಾಗಿ ನಿಂತು ತನ್ನ ಅತ್ತೆ, ಮಾವ, ಗಂಡನಿಗೆ ಊಟ ಬಡಿಸಿದಳು. ಸುಶಾಂತ್ ಮತ್ತು ಅವನ ತಾಯಿ ತಂದೆಗೆ ಆಶ್ಚರ್ಯ ಆಗಿತ್ತು. ಇವಳೇನು ಇವತ್ತು ಇಷ್ಟು ಶಾಂತವಾಗಿ ಊಟ ಬಡಿಸ್ತಿದ್ದಾಳೆ ಎಂದು. ಎಲ್ಲರದು ಊಟ ಆಗಿ ತಮ್ಮ ತಮ್ಮ ರೂಮಿಗೆ ಮಲಗಲು ಹೋದರು. ತಾನೂ ಊಟ ಮಾಡಿ ಪಾತ್ರೆಗಳನ್ನು ತೊಳೆದಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸುಶಾಂತ್ಗಾಗಿ ಹಾಲು ಬಿಸಿ ಮಾಡಿಕೊಂಡು ಅದಕ್ಕೆ ಕಲ್ಲು ಸಕ್ಕರೆ ಮತ್ತು ಬಾದಾಮ್ ಪೌಡರ್ ಮಿಕ್ಸ್ ಮಾಡಿ ಮೊದಲೇ ವನಿತಾ ಅವರು ಹೇಳಿದ ಹಾಗೆ ಅದಕ್ಕೆ ನಶೆಯ 4 ಮಾತ್ರೆಗಳನ್ನು ಹಾಕಿ ಕರಗಿಸಿ ಸುಶಾಂತ್ಗೆ ಕೊಡಲು ಹೋದಳು. ನಗು ನಗುತ್ತಾ ಬಂದ ಸ್ಮಿತಾನ ನೋಡಿ, ಏನು ಇವಳು ಇವತ್ತು ಶಾಂತವಾಗಿದ್ದಾಳೆ, ಯಾಕೋ ಇವತ್ತು ವಿಚಿತ್ರವಾಗಿ ಆಡ್ತಿದ್ದಾಳೆ ಅಂದುಕೊಂಡು ಮತ್ತೆ ಮೊಬೈಲ್ನಲ್ಲಿ ಮುಖ ಹುದುಗಿಸಿದ. ಸ್ಮಿತಾ ಹಾಲಿನ ಲೋಟವನ್ನು ಸುಶಾಂತ್ ಮುಂದೆ ಹಿಡಿದಾಗ ಸುಶಾಂತ್ ಮುಖ ಎತ್ತಿ ಅವಳನ್ನೊಮ್ಮೆ ಹಾಲಿನ ನೋಟವನ್ನೊಮ್ಮೆ ನೋಡಿ, ನನಗೆ ಬೇಡ ಎಂದ. ಯಾಕೆ ಬೇಡ ಸುಶಾಂತ್, ಕುಡೀರಿ, ಆರೋಗ್ಯಕ್ಕೆ ಒಳ್ಳೆಯದು ಎಂದಾಗ, ಅದು ನನಗೂ ಗೊತ್ತು, ನಿನ್ನಿಂದ ಅದನ್ನು ತಿಳ್ಕೋಬೇಕಾಗಿಲ್ಲ ಎಂದ ಹೊರಟಾಗಿ. ಸುಶಾಂತ್ ಇದನ್ನು ಅತ್ತೆ ಕೊಟ್ಟಿದ್ದು, ದಿನ ನಿಮಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಿದ್ರಂತೆ, ಅದಕ್ಕೆ ಅತ್ತೆ ಕೊಡೋದಕ್ಕೆ ಹೇಳಿದರು, ಬೇಕಿದ್ರೆ ಕುಡೀರಿ, ಇಲ್ಲಾಂದರೆ ಬಿಡಿ, ನಿಮ್ಮಿಷ್ಟ ಎಂದು ಫ್ರೆಶ್ ಅಪ್ ಆಗಲು ಬಾತ್ರೂಮ್ ಹೊಕ್ಕಳು. ತನ್ನಮ್ಮ ಕೊಟ್ಟು ಕಳುಹಿಸಿದ್ದು ಎಂದು ಹಿಂದೂ ಮುಂದೂ ಯೋಚನೆ ಮಾಡದೆ ಹಾಲನ್ನು ಪೂರ್ತಿಯಾಗಿ ಕುಡಿದು ಬಿಟ್ಟ. ಸ್ಮಿತಾ ಬಾತ್ರೂಮ್ ಬಾಗಿಲು ಸ್ವಲ್ಪವೇ ತೆರೆದು ನೋಡುತ್ತಿದ್ದಳು. ಸುಶಾಂತ್ ಪೂರ್ತಿ ಹಾಲು ಕುಡಿದಿದ್ದು ನೋಡಿ ಖುಷಿಯಾಗಿ ಬೇಕಂತಲೇ ಮೈ ಕಾಣೋ ಹಾಗೆ ಬಟ್ಟೆ ತೊಟ್ಟು ಅವನ ಮುಂದೆ ಬಂದಿದ್ದಳು. ಸುಶಾಂತ್ ಹಾಲು ಕುಡಿಯುತ್ತಿದ್ದ ಹಾಗೆ ನಶೆ ಏರಲು ಶುರುವಾಯಿತು. ಮೈಯೆಲ್ಲ ಬಿಸಿ ಬಿಸಿಯಾದ ಅನುಭವ, ಆಕಾಶದಲ್ಲಿ ತೇಲಾಡಿದಂತಾಗುತ್ತಿತ್ತು. ಸ್ಮಿತಾ ಯಾವಾಗ ಅವನ ಮುಂದೆ ಬಂದು ನಿಂತಳೋ ಅವಳನ್ನು ನೋಡಿದ ಅವನಿಗೆ ವಯೋಸಹಜ ಆಸೆಗಳು ಗರಿಗೆದರಿದವು. ಅವಳ ಉಡುಗೆಯಲ್ಲಿ ಅವಳ ಅಂಗಾಂಗ ಪ್ರದರ್ಶನವಾಗುತ್ತಿತ್ತು. ಇದು ಅವನ ತಲೆ ಕೆಡಿಸಿತ್ತು. ತಕ್ಷಣ ಅವಳನ್ನು ತಬ್ಬಿ ಮುತ್ತಿನ ಮಳೆಗರೆದ. ಸ್ಮಿತಾ ಅವನ ಪ್ರತಿಚರ್ಯೆಗೂ ಸಹಕರಿಸುತ್ತಾ ಹೋದಂತೆ ಅವನು ಉನ್ಮತ್ತನಾಗಿ ಅವಳನ್ನು ಆವರಿಸುತ್ತಾ ಹೋದ. ಇಷ್ಟು ದಿನದ ಇಬ್ಬರ ನಡುವಿನ ಅಂತರ ದೂರವಾಗಿತ್ತು. ಪೂರ್ಣಿಮಾ ಬರೀ ನೆಲದ ಮೇಲೆ ಮಲಗಿದ್ದ ಕಾರಣ ಚಳಿಗೆ ರಾತ್ರಿ ನಿದ್ದೆ ಮಾಡದೆ ಎಚ್ಚರವಾಗಿದ್ದಳು. ಬೆಳಗಿನ ಹಕ್ಕಿಗಳು ಚಿಲಿಪಿಲಿ ಕಲರವ ಕೇಳಿ ಎದ್ದು ಬಾತ್ರೂಮ್ ಹೊಕ್ಕು ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಕೆಳಗಡೆ ಬಂದಳು. ಆಗಲೇ ಮನೆ ಕೆಲಸದ ಆಳು ಮನೆಯನ್ನೆಲ್ಲ ಆವರಿಸಿ ಗುಡಿಸಿ ಸ್ವಚ್ಛ ಮಾಡಿದ್ದರು. ಹಿಂದಿನ ದಿನ ಬರುವಾಗ ಗಾರ್ಡನ್ನಲ್ಲಿ ಬೆಳೆದ ಹೂಗಳನ್ನು ನೋಡಿದ್ದ ಪೂರ್ಣಿಮಾ ಅವುಗಳನ್ನು ಕಿತ್ತು ತಂದು ಮಾಲೆ ಪೋಣಿಸಿ ತಯಾರು ಮಾಡಿದಳು. ನಂತರ ದೇವರ ಕೋಣೆಗೆ ಹೋಗಿ ಸ್ವಚ್ಛ ಮಾಡಿ ಹೂವಿನ ಮಾಲೆ ಹಾಕಿ ಧೂಪ ದೀಪಗಳನ್ನು ಹಚ್ಚಿ ಕರ್ಪೂರದ ಆರತಿ ಮಾಡಿದಳು. ಮಂಗಳಮ್ಮ ಆಗ ತಾನೇ ಎದ್ದು ಬಂದರು. ಚಲಪತಿಯವರಿಗೂ ದಿನ ಬೇಗ ಎದ್ದು ಅಭ್ಯಾಸವಾದ್ದರಿಂದ ಅವರು ಕೂಡ ಆಚೆ ಬಂದರು. ಮನೆಯಲ್ಲಿ ಆಗಲೇ ಧೂಪದ ಘಮ ಮನೆ ತುಂಬ ಹರಡಿತ್ತು. ಮನೆಯಲ್ಲಿ ಏನೋ ಒಂದು ತರಹದ ಪಾಸಿಟಿವ್ ವೈಬ್ಸ್ ಕೊಡುತ್ತಿತ್ತು. ಚಲಪತಿಯವರು ಮಂಗಳಮ್ಮ ದೇವರ ಕೋಣೆ ಮುಂದೆ ಬಂದು ಕೈ ಮುಗಿದು ನಿಂತಿದ್ದರು. ಪೂರ್ಣಿಮಾ ದೇವರ ಪೂಜೆ ಮುಗಿಸಿ ಆಚೆ ಬರಬೇಕು. ಎದುರುಗಡೆ ಚಲಪತಿ ಮತ್ತು ಮಂಗಳಮ್ಮನನ್ನು ನೋಡಿ ಆರತಿ ತಟ್ಟೆ ಅವರ ಮುಂದೆ ಹಿಡಿದಿದ್ದಳು. ಇಬ್ಬರು ಆರತಿ ತೆಗೆದುಕೊಂಡರು. ಪುಟಿ, ಇಷ್ಟು ಬೇಗ ಎದ್ದಿದ್ಯಾ, ಇನ್ನು ಸ್ವಲ್ಪ ಹೊತ್ತು ಮಲಗಬಾರ್ದಾ ಎಂದರು ಮಂಗಳಮ್ಮ. ಅದಕ್ಕೆ ಚಲಪತಿಯವರು ಕೂಡ ದನಿಗೂಡಿಸಿದ್ದರು. ಇಲ್ಲ ಅಮ್ಮ, ನನಗೆ ದಿನ ಬೇಗ ಎದ್ದ ಅಭ್ಯಾಸ, ಅದಕ್ಕೆ ಎದ್ದೆ ಎಂದಳು ನಗುತ್ತಾ. ಸರಿ, ನೀನು ಕೂತಿರು, ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ಮಂಗಳಮ್ಮ ಅಡುಗೆ ಮನೆಗೆ ನಡೆದರು.
ಆರತಿ ತಟ್ಟೆ ಇಟ್ಟು ದೇವರಿಗೆ ಕೈ ಮುಗಿದು ಮಂಗಳಮ್ಮನ ಹಿಂದೆಯೇ ಅಡುಗೆ ಮನೆಗೆ ನಡೆದಳು. ಪುಟಿ, ನೀನು ಹೋಗಿ ರಾಯರ ಜೊತೆ ಕೂತ್ಕೋ, ನಾನು ಕಾಫಿ ತಂದು ಕೊಡ್ತೀನಿ ಎಂದಾಗ ಮಂಗಳಮ್ಮ, ನೀವು ಹೋಗಿ ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ಮಂಗಳಮ್ಮನನ್ನು ಆಚೆ ಕಳುಹಿಸಿದರು. ಮಂಗಳಮ್ಮ ನಗುತ್ತಾ ಹೋಗಿ ಚಲಪತಿಯವರ ಜೊತೆ ಕೂತರು. ಪೂರ್ಣಿಮಾ ಬೇಗ ಬೇಗ ಬಿಸಿ ಬಿಸಿ ಕಾಫಿ ಮಾಡಿ ತಂದುಕೊಟ್ಟರು. ಚಲಪತಿಯವರು ಮತ್ತು ಮಂಗಳಮ್ಮ ಕಾಫಿ ಕುಡಿದು ತುಂಬ ಚೆನ್ನಾಗಿದೆ ಕಾಫಿ ಎಂದು ಹೊಗಳಿದರು. ಪೂರ್ಣಿಮಾ ಇಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿ, ಮಂಗಳಮ್ಮ ತಿಂಡಿ ಏನು ಮಾಡೋದು ಎಂದು ಕೇಳಿದಾಗ, ಪುಟಿ, ಇವತ್ತು ನಿಂದು ಅಡುಗೆ ಮನೇಲಿ ಮೊದಲ ದಿನ ಅಲ್ವಾ, ಅದಕ್ಕೆ ನಿನ್ನ ಕೈಯಿಂದ ಏನಾದರೂ ಸಿಹಿ ಮಾಡಿಬಿಡು. ಹಾಗೇ ನಿನಗೇನು ತಿಂಡಿ ಇಷ್ಟನೋ ಅದನ್ನೇ ಮಾಡು, ನಡಿ, ನಾನು ನಿಂಗೆ ಸಹಾಯ ಮಾಡ್ತೀನಿ ಎಂದು ಹೇಳಿದಾಗ ಪೂರ್ಣಿಮಾ ಮುಂದೆ ನಡೆದರೆ ಮಂಗಳಮ್ಮ ಅವಳ ಹಿಂದೆಯೇ ನಡೆದರು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 33ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.